ಸೋನಂ ವಾಂಗ್ಚುಕ್ ಅವರು ಉಪವಾಸ ಅಂತ್ಯಗೊಳಿಸಿರೋದು ಹಾಗೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರವಾಗಿ ಸ್ಟೂಡೆಂಟ್ಸ್ ನಡೆಸ್ತಾ ಇರುವಂತಹ ಪ್ರತಿಭಟನೆಯ ಬಗ್ಗೆ ಟಿಎಂಸಿ ಸಂಸದೆ ಸಯಾನಿ ಘೋಷ್ ಅವರು ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ಸೋನಂ ವಾಂಗ್ಚುಕ್ ಅವರು ತಮ್ಮ ಉಪವಾಸವನ್ನು ಅಂತ್ಯಗೊಳಿಸಿರೋದು ಅತ್ಯಂತ ಸಕಾರಾತ್ಮಕ ಬೆಳವಣಿಗೆ. ಅದಕ್ಕಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಈಗ ಸರ್ಕಾರ, ವಿದ್ಯಾರ್ಥಿಗಳು ಹಾಗೆ ಸಿಜೆಪಿ ನಡುವಿನ ಸಂವಾದ ಶುರುವಾಗಿರೋದ್ರಿಂದ ಇದು ಉತ್ತಮ ಹಾಗೆ ರಚನಾತ್ಮಕ ಪರಿಹಾರಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ವಿಶ್ವಾಸ ನನಗಿದೆ. ವಿದ್ಯಾರ್ಥಿಗಳು ಈ ದೇಶದವರೇ, ಸರ್ಕಾರವು ಈ ದೇಶಕ್ಕಾಗಿ ಕೆಲಸ ಮಾಡುತ್ತೆ. ಹೀಗಾಗಿ ಯಾವುದೇ ನಿರ್ಧಾರ ವಿದ್ಯಾರ್ಥಿಗಳು ಹಾಗೆ ಸರ್ಕಾರ ಎರಡರ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಕೊಂಡೇ ಆಗಬೇಕು. ಎಲ್ರಿಗೂ ಒಪ್ಪಿಗೆಯಾಗುವ ಪರಿಹಾರ ಕಂಡುಕೊಳ್ಳೋದು ಮುಖ್ಯ. ಸಿಜೆಪಿ, ದೇಶದ ಯುವಕರು ಹಾಗೆ ವಿದ್ಯಾರ್ಥಿಗಳು ಶುರು ಮಾಡಿರೋ ಈ ಚಳವಳಿಯನ್ನ ಕೆಲವು ವಿರೋಧ ಪಕ್ಷಗಳು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇರೋದು ಸೂಕ್ತ ಅಲ್ಲ. ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಈ ವಿಚಾರವನ್ನು ಬಳಸಿಕೊಳ್ಳೋದು ಸರಿಯಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸರ್ಕಾರ ಈಗಾಗಲೇ ವಿದ್ಯಾರ್ಥಿಗಳ ಮಾತನ್ನ ಕೇಳೋದಕ್ಕೆ ಶುರು ಮಾಡಿದೆ. ಮುಂದೆಯೂ ಅವರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಅವರ ಸಮಸ್ಯೆಗಳಿಗೆ ಒಳ್ಳೆ ಪರಿಹಾರ ಕಂಡುಕೊಳ್ಳೋ ದಿಕ್ಕಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನೋ ನಿರೀಕ್ಷೆ ನನ್ನದು ಅಂತ ಸಯಾನಿ ಘೋಷ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. देखिए, पहले तो ये बहुत एक बड़ी पॉजिटिव बात है जो सोनम वांगचुक जी हैं, उन्होंने अपना अनशन तोड़ा. मैं उनकी आभारी हूँ और मैं मानती हूँ कि जब डायलॉग शुरू हुआ है सरकार के साथ बच्चों की और सीजेपी की, सो इट इज़ गोइंग टू ब्रिंग आउट वेरी पॉजिटिव एंड फ्रूटफुल आउटकम. मैं एक ही चीज़ सोचती हूँ कि बच्चे भी देश के हैं और सरकार भी देश की है. जो हो सरकार के हित में हो, बच्चों के हित में हो और एक कंसेंसस बने. यहाँ पे जिस तरह से ऑपोजिशन पार्टी ने लाइमलाइट खाने की कोशिश की है और ये जो आंदोलन हुआ था, जो कॉकरोच जनता पार्टी और देश के युवा, देश के बच्चों ने शुरू किया, वो अपनी रोटी सेकने खुद आ गए. ये सही बात नहीं है, ये उचित चीज़ नहीं है. लेकिन बच्चे अगर कोई डिमांड करते हैं, देश की सरकार, मैं मानती हूँ दैट हैवी इज़ द हेड दैट वेयर्स द क्राउन, और सरकार जिम्मेदार सरकार है और सरकार बच्चों की बात सुन रही है, आगे जाके भी सुनेंगी. और उनकी जो जो मांगे हैं, जो जो लेजिट मांगे हैं, मेरी आशा है और मेरी अपेक्षा है यही सरकार से कि वो उनकी बात रखे. ಇದೇ ಒಂದು 2-3 ತಿಂಗಳ ಹಿಂದೆ ಆಗಿದ್ರೆ ಸಯಾನಿ ಘೋಷ್ ಇದೇ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ರಾ ಅನ್ನೋದು ಒಂದು ಕಡೆ ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ. ಯಾಕಂದ್ರೆ NDA ಸರ್ಕಾರ, ಅದರಲ್ಲೂ ಬಿಜೆಪಿ ಅಂತ ಬಂದಾಗ ಇದರ ವಿರುದ್ಧವಾಗಿ ಸಯಾನಿ ಘೋಷ್ ಒಂದು ಸಣ್ಣ ವಿಷಯ ಸಿಕ್ಕಿದ್ರು ಯಾವ ರೀತಿ ಸಿಡಿದೇಳ್ತಾ ಇದ್ರು. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಆದಂಥ ವಿಧಾನಸಭಾ ರಿಸಲ್ಟ್ ಅನೇಕ ಬೆಳವಣಿಗೆ ಬದಲಾವಣೆಗಳಿಗೆ ಸಾಕ್ಷಿ ಆಗಿದೆ ಅನ್ನೋದಕ್ಕೆ ಸಯಾನಿ ಘೋಷ್ ಅವರ ಇತ್ತೀಚಿನ ನಡವಳಿಕೆ ಕೂಡ ಕಾರಣ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗಾಗಲೇ ಟಿಎಂಸಿಯಲ್ಲಿ ರೆಬೆಲ್ MP ಆಗಿ ಗುರುತಿಸ್ಕೊಂಡಿದ್ದಾರೆ. ಅಂದ್ರೆ ಮಮತಾ ಬ್ಯಾನರ್ಜಿ ಅವರ ವಿರುದ್ಧವೇ ಒಂದು ರೀತಿ ತಿರುಗಿ ಬೀಳೋ ಹಂತಕ್ಕೆ ರೆಬೆಲ್ ಬಣ್ಣದಲ್ಲಿ ಗುರುತಿಸ್ಕೊಂಡಿರೋದ್ರ ಜೊತೆಗೆ ನೆಕ್ಸ್ಟ್ ಬಿಜೆಪಿಗೆ ಜಾಯಿನ್ ಆಗ್ತಾರೆ ಎನ್ನುವಂತ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಈಗ ಇವರು ಕೊಟ್ಟಿರೋ ಈ ಹೇಳಿಕೆಯನ್ನ ಗಮನಿಸಿದ್ರೆ ಎಲ್ಲೋ ಒಂದ್ ಕಡೆ ಅದು ಆ ದಿನಗಳು ದೂರ ಇಲ್ಲ ಅಂತ ಅನ್ನಿಸಬಹುದು, ಬಿಜೆಪಿಗೆ ಸೇರ್ಪಡೆಯಾಗುವಂತ ದಿನಗಳು. ಯಾಕಂದ್ರೆ ಈ ವಿಚಾರ ಏನಾದ್ರೂ ಸಿಕ್ಕಿದ್ರೆ ಸಯಾನಿ ಘೋಷ್ ಅವರು ಮೋದಿ ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಳ್ತಾ ಇದ್ರು, ವಾಗ್ದಾಳಿಗಳನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಒಂಥರ ನ್ಯೂಟ್ರಲ್ ಆಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರವು ಈ ದೇಶದ್ದೇ, ವಿದ್ಯಾರ್ಥಿಗಳು ನಮ್ಮ ದೇಶದವರೇ, ಇಬ್ರು ಈಗ ಮಾತುಕತೆ ಶುರು ಮಾಡಿದ್ದಾರೆ ಅಂದ್ರೆ ಒಳ್ಳೆ ರಿಸಲ್ಟ್ ಬರಬಹುದು, ಒಳ್ಳೆ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ನ್ಯೂಟ್ರಲ್ ಆಗಿ ಮಾತಾಡಿದ್ದಾರೆ ಅನ್ನೋದಾದ್ರೆ, ಅನೇಕರು ಇವರ ಈ ಒಂದು ಸ್ಟ್ಯಾಂಡ್ ಬಗ್ಗೆನೇ ಒಂದಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.